ಮಾಡಿಸಿದ್ದೆ ಕುವೆಂಪು ಅವ್ರದ್ದು. ಅದರಲ್ಲಿ ಕುವೆಂಪು ಅವ್ರದ್ದು ಒಂದು ಲೈನ್ ಬರುತ್ತೆ, ಈ ಹಾಡಿಗೂ ಅದಕ್ಕೂ ಏನು ಸಂಬಂಧ ಅಂತ ಹೇಳ್ತೀವಿ. ಈ ಮಹಾದೇವನ ಗೀತೆ ಮುಖಾಂತರ ಶುರುವಾಗುವಂಥ ಈ ಹಾಡು, ನಾನು ಪ್ರಕೃತಿಯನ್ನು ಜಾಸ್ತಿ ನಂಬುವಂಥ ಹುಡುಗ. ಪ್ರಕೃತಿಗೂ ದೇವ್ರಿಗೂ ವ್ಯತ್ಯಾಸ ಇಲ್ಲ. ನೀರು, ಗಾಳಿ, ಜಲ ಎಲ್ಲ ವಿಭಾಗಗಳಲ್ಲೂ ಎಲ್ಲ ವಸ್ತುಗಳಲ್ಲೂ ದೇವರಿದ್ದಾನೆ ಅಂತ ತಿಳಿದವರು ಹೇಳ್ತಾರೆ, ಮತ್ತು ನಾವು ಅದನ್ನು ಕಂಡುಕೊಂಡಿದ್ದೀವಿ. ಆ್ಯಂಡ್ ಕುವೆಂಪು ಅವರ ವಿಶೇಷವಾದ ಜಲಗಾರ ನಾಟಕದ ಒಬ್ಬ ಜಲಗಾರ ಕಸ ಗುಡಿಸ್ತಾ ಇರಬೇಕಾದ್ರೆ ಇನ್ನೊಬ್ಬ ಹಾದು ಹೋಗ್ತಾ ಇರಬೇಕಾದ್ರೆ, ಎಲ್ಲಿಗೆ ಹೋಗ್ತಾ ಇದೆಯಪ್ಪ? ನಾನು ಶಿವಗುಡಿಗೆ ಹೋಗ್ತಾ ಇದ್ದೀನಿ. ಆ ಶಿವಗುಡಿಗೆ ಹೋಗಿ ಬರ್ತಾ ಇರಬೇಕಾದ್ರೆ ಅವನು ಹೋಗಿದ್ದ ಶಿವನ್ ನೋಡ್ದ, ಕಣ್ ತುಂಬಿಕೊಂಡ್ಯಾ ಅಂತ ಕೇಳ್ತಾನೆ ಜಲಗಾರ. ಆಗ ಅವನು ಹೇಳ್ತಾನೆ, ಹೌದು ನೋಡಿದೆ, ಕಣ್ ತುಂಬಿಕೊಂಡೆ, ಖುಷಿ ಆಯ್ತು, ಸಂತೋಷ ಆಯ್ತು, ನನಗೆ ಭಾಳ ತೃಪ್ತಿ ಆಯಿತು. ಹೇಗಿದ್ದಾನೆ ನಿನ್ನ ಶಿವ ಅಂತ ಕೇಳಕ್ಕೆ ಶುರು ಮಾಡ್ತಾನೆ. ಆ ಕೇಳ್ತಾ ಇವನು ಹೇಳ್ತಾನೆ, ನನಗೆ ಆ ಅವಕಾಶ ಇಲ್ಲ, ಶಿವಗುಡಿ ಒಳಗಡೆ ನನ್ನನ್ನು ಸೇರಿಸಲ್ಲ, ಹಾಗಾಗಿ ನಮ್ಮಂಥವ್ರಿಗಲ್ಲ ಅವಕಾಶ ಇಲ್ಲ ಅಂತ. ಆಗ ಹೇಳ್ತಾನೆ ಎದುರಾಳಿ ಶಿವ ಪ್ರತ್ಯಕ್ಷ ಆಗಿ ಹೇಳ್ತಾನೆ, ಶಿವ ಹೇಳ್ತಾನೆ, ಈ ಜಗತ್ತನ್ನ ಕೊಳೆಯನ್ನು ತೊಳೆಯೋನು ನೀನು, ಈ ಜಗತ್ತನ್ನೇ ಕ್ಲೀನ್ ಮಾಡೋನು ನೀನೇ ಶಿವ. ಶಿವಗುಡಿಗೆ ನೀನು ಹುಡ್ಕೊಂಡು ಹೋಗ್ಬೇಕಾಗಿಲ್ಲ, ನಿನ್ನಲ್ಲೇ ಶಿವ ಇದ್ದಾನೆ, ನೀನೇ ಶಿವ, ನೀನೇ ಈ ಜಗತ್ತನ್ನ ಕ್ಲೀನ್ ಮಾಡೋನು, ನಾನೇ ಶಿವ, ನೀನೇ ಶಿವ, ಈ ಪ್ರಕೃತಿಯೇ ಶಿವ ಅಂತ ಹೇಳ್ತಾನೆ. ಅದನ್ನೇ ಆಧರಿಸಿ ನಾ ಈ ಹಾಡಿನ ಸಾಲುಗಳನ್ನ ಬರೆದಿರೋದು. ಆ ಬರಿಬೇಕಾದ್ರೆ ನಾನು ಕುವೆಂಪು ಅವ್ರದ್ದು ಒಂದು ಸಾಲನ್ನ ಸೇರಿಸ್ಕೊಂಡೆ. ರಾಗಿ ಬೀಸು ಕಲ್ಲು ನೀನೆ, ಬೀಸು ಗಾಳಿಸದ್ದು ನೀನೆ ಅಂತ ಹೇಳ್ಬೇಕಾದ್ರೆ ಜಗದ ಜಲಗಾರನು ನೀನೆ ಅಂತ ಬರೆದಿದ್ದೀನಿ. ಅಂದ್ರೆ ಜಗದ ಜಲಗಾರ ಯಾರು? ಒಟ್ಟಾರೆಯಾಗಿ ಈ ಜಗತ್ತನ್ನ ಕ್ಲೀನ್ ಮಾಡೋನು ಯಾರು? ನಾವು ಮಲಗಿದ್ದಾಗ ಬೆಳಿಗ್ಗೆ ಎದ್ದು ನಾವು ಆಚೆಗೆ ಬರೋ ಅಷ್ಟರಲ್ಲಿ ಇಡೀ ಜಗತ್ತು ಕ್ಲೀನ್ ಆಗಿರುತ್ತೆ, ನಾವೆಲ್ಲ ಮಲಗಿರ್ತೀವಿ, ಅಲ್ಲಿ ಇಡೀ ಜಗತ್ತನ್ನು ನಮ್ಗೆ ಗೊತ್ತಿಲ್ದಂಗೆ ಕ್ಲೀನ್ ಮಾಡಿರ್ತಾರೆ. ಅವರೇ ನಮ್ಮ ಇಡೀ ಸ್ವಚ್ಛತೆಯನ್ನು ಕಾಪಾಡ್ತಾ ಇರುವಂಥ ಬೆಂಗಳೂರಿನ ಪೌರ ಕಾರ್ಮಿಕರು. ಅವರ ಕೈಯಲ್ಲಿ ಈ ಹಾಡು ಬಿಡುಗಡೆ ಆದರೆ ಅದಕ್ಕೊಂದು ಅರ್ಥಪೂರ್ಣ ಇರುತ್ತೆ. ಅದಕ್ಕೊಂದು ಏನೋ, ನನಗೆ ಅವರು ಸ್ಟಾರ್ಗಳು, ಯಾವಾಗಲೂ ಅವರೇ ನನ್ನ ಸ್ಟಾರ್ಗಳು. ಕಾರ್ಮಿಕರೇನಿದಾರಲ್ಲ ಅವರೇ ನನ್ನ ಸ್ಟಾರ್ಗಳು. ಹೋಟೆಲ್ ಸರ್ವಿಸ್ ಮಾಡೋರು ಆಗ್ಬೋದು, ಇನ್ನೊಂದು ಕಡೆ ಆಗ್ಬೋದು, ಒಂದು ಬಸ್ ಕಂಡಕ್ಟರ್ ಆಗ್ಬೋದು, ಒಬ್ಬ ಡ್ರೈವರ್ ಆಗ್ಬೋದು, ಲಕ್ಷಾಂತರ ಜನ ಇದ್ದಾರೆ, ಅವರೇ ನನ್ನ ಸ್ಟಾರ್ಗಳು. ಹಾಗಾಗಿ ಈ ಹಾಡನ್ನ ಅವ್ರ ಕೈಲೇ ಬಿಡುಗಡೆ ಮಾಡಿಸ್ಬೇಕು ಅಂತ ನಮ್ಮ ಇಡೀ ತಂಡ ಕೇಳಿದಾಗ ಎಲ್ಲರೂ ತುಂಬ ಖುಷಿಯಾಗಿ, ಎಸ್ ಅಫ್ಕೋರ್ಸ್ ಅವ್ರು ಮಾಡಿದ್ರೆ ಈಗ ಈ ಹಾಡಿಗೆ ಒಂದು ಅರ್ಥ ಬರುತ್ತೆ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಈ ಹಾಡನ್ನ ನನ್ನ ಹಿರಿಯರಾದಂಥ ನಮ್ಮ ಮನೆ ಮುಂದೆನೆ ದಿನ ಬೆಳಿಗ್ಗೆ ಎದ್ದು ನನಗೆ ಕಾಣುವಂಥ ನಮ್ಮ ಧನಲಕ್ಷ್ಮಿಯವರಾಗ್ಬೋದು, ಶಾಂತಕ್ಕ ಆಗ್ಬೋದು, ಇಲ್ಲಿ ಬಂದಿರುವಂಥ ಇವರೆಲ್ಲರೂ ನಮ್ಮ ಮನೆ ಮುಂದ್ಗಡೆನೆ ನನ್ನ ಕಣ್ಣೆದುರುಗಡೆ ಸಿಗುವಂಥವ್ರು. ಅವ್ರ ಕೈಯಲ್ಲಿ ಮಾಡಿಸಿದ್ರೆ ಬಹುಶಃ ನನ್ನ ಜನ್ಮ ಸಾರ್ಥಕ ಆಗುತ್ತೆ ಅಂತ ನನಗನ್ಸುತ್ತೆ. ಅಷ್ಟೇ ಈ ವಿಷಯ. ಥ್ಯಾಂಕ್ ಯು.